ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ಮುಗಿದಿದೆ, ಭರ್ಜರಿ ಮತದಾನ ಕೂಡ ಆಗಿದೆ. ಹಾಗೇನೆ ಈಗ ಎರಡನೇ ಹಂತದ ಮತದಾನ ನಾಡಿದ್ದು 29ನೇ ತಾರೀಕಿಗಿದೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಈಗ ಬರ್ತಾ ಇರುವಂತಹ ಸರ್ವೆಗಳ ಪ್ರಕಾರ ಮೊದಲ ಹಂತದ ಮತದಾನದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ. ಈ ರೀತಿಯಾದಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಹಾಗಾಗಿ ಈಗ ಸದ್ಯಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ಎರಡನೇ ಹಂತದ ಮತದಾನ ಏನಿದೆ ಇದು ಅತ್ಯಂತ ಕ್ರೂಷಿಯಲ್ ಅನ್ಸ್ಕೊಂಡಿದೆ. 142 ಕ್ಷೇತ್ರಗಳಿಗೆ 29ನೇ ತಾರೀಕು ಚುನಾವಣೆ ಇದೆ. ಈಗ ಮಮತಾ ಬ್ಯಾನರ್ಜಿ ಅವರು ಈ ಎರಡನೇ ಹಂತದಲ್ಲಿ ಸಂಪೂರ್ಣವಾಗಿ ಮೇಲುಗೈ ಸಾಧಿಸಬೇಕು, ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಈ ರೀತಿಯಾದಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಹಾಗಾಗಿ ಎರಡನೇ ಹಂತದ ಮತದಾನದ ಸಂದರ್ಭದಲ್ಲಿ ಡೂ ಆರ್ ಡೈ ಅನ್ನುವ ನಿಟ್ಟಿನಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಗೂಂಡಗಳು ಫೀಲ್ಡ್ ಇಳಿಯುವಂತ ಸಾಧ್ಯತೆ ಇದೆ. ಇಲ್ಲಿ ಕೆಲವರಿಗೆ ಬೇಸರ ಆಗ್ಬೋದು, ಟಿಎಂಸಿ ಗೂಂಡಗಳು ಅಂತ ಉಪಯೋಗಿಸಿದ್ದಕ್ಕೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಅಥವಾ ಇಲ್ಲಿವರೆಗಿನ ಹಿಸ್ಟ್ರಿಯನ್ನು ನೋಡಿದ್ರೆ ಟಿಎಂಸಿಯ ಕಾರ್ಯಕರ್ತರನ್ನ ಯಾರು ಕೂಡ ಕಾರ್ಯಕರ್ತರು ಅಂತೇಳಿ ಹೇಳಲ್ಲ, ಅದಕ್ಕೆ ಬದಲಾಗಿ ಟಿಎಂಸಿ ಗೂಂಡಾಗಳು ಅಂತಕೊಂಡೇ ಹೇಳ್ತಾರೆ. ಹಾಗಾಗಿ ಎರಡನೇ ಹಂತದ ಚುನಾವಣೆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಹಳಷ್ಟು ಗಲಭೆಗಳು ಸಂಭವಿಸುವಂತ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿದೆ, ಆವಾಗಲೇ ಹೇಳಿದೆ, ಡೂ ಆರ್ ಡೈ ಈ ರೀತಿಯಾದಂತಹ ಸಿಚುವೇಶನ್ ನಲ್ಲಿ ಸದ್ಯಕ್ಕೆ ಟಿಎಂಸಿ ವಿಪಕ್ಷ ಇದೆ. ಆದ್ರಿಂದಾಗಿ ಅವ್ರು ಏನ್ ಬೇಕಾದ್ರೂ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಕೂಡ ಈ ಗೂಂಡಾ ಪಡೆಯನ್ನ ಎದುರಿಸಲಿಕ್ಕೆ ತಯಾರಿಯನ್ನು ನಡೆಸಿಕೊಂಡಿದೆ. ಇಲ್ಲಿ ಸಂಪೂರ್ಣವಾಗಿ RSS ಬೇರೆಯದೇ ಆದಂತಹ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ. ಈ ರೀತಿಯಾದಂತಹ ಸುದ್ದಿ ಕೂಡ ಬರ್ತಾ ಇದೆ. ಹಾಗಾದ್ರೆ ಎರಡನೇ ಹಂತದ ಚುನಾವಣೆ ಸಂದರ್ಭದಲ್ಲಿ RSS ಮತ್ತು ಬಿಜೆಪಿ ಟಿಎಂಸಿ ಗೂಂಡಾಗಳನ್ನ ಅಥವಾ ಟಿಎಂಸಿ ಪಕ್ಷದ ಏನೆಲ್ಲ ಇಲ್ಲಿವರೆಗೆ ಯಾವ ರೀತಿಯಾದಂತಹ ಟ್ಯಾಕ್ಟಿಕ್ಸ್ ನ ಯೂಸ್ ಮಾಡ್ತಾ ಇದ್ದಾರೋ ಅದೆಲ್ಲದನ್ನು ವಿಫಲಗೊಳಿಸಲಿಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ, ಆ ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ ಗಳನ್ನ ಮಾಡ್ಕೊತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಪ್ರಥಮ ಹಂತದ ಚುನಾವಣೆ ಮುಗಿದ ಮೇಲೆ ಬರ್ತಾ ಇದ್ದಂತಹ ಸರ್ವೆಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಅಂದ್ರೆ 152 ಕ್ಷೇತ್ರಗಳಿಗೆ ಅಲ್ಲಿ ಚುನಾವಣೆ ನಡೆದಿದೆ. ಬಿಜೆಪಿ ಅವರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ 110ರಿಂದ 125 ಕ್ಷೇತ್ರಗಳಲ್ಲಿ ನಾವು ಮುನ್ನಡೆಯನ್ನ ಗಳಿಸಿದ್ದೇವೆ, ಅಂದ್ರೆ ನಾವು ಜಯವನ್ನ ಗಳಿಸ್ತೇವೆ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಟಿಎಂಸಿ ಹೇಳ್ತಾ ಇರೋದು ಬೇರೆ ಇದ್ದೇ ಕತೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬಿಜೆಪಿ ಅವರು ಸುಮ್ಮನೆ ಹಬ್ಬಿಸ್ತಾ ಇರುವಂತಹ ಒಂದು ಸುದ್ದಿ ಅಷ್ಟೇ, ಆದ್ರೆ ನಾವೇ ಮೇಲುಗೈ ಸಾಧಿಸಿದ್ದೇವೆ ಅಂತೇಳಿ. ಹಾಗೇನೆ ಎರಡನೇ ಹಂತದ ಚುನಾವಣೆಗೆ ಎರಡೂ ಪಕ್ಷಗಳು ಸಜ್ಜಾಗಿದೆ. ಈಗ ಕೇವಲ 3 ದಿನಗಳು ಉಳಿದಿದೆ. ಇವತ್ತು ಸಂಜೆಗೆ ಪ್ರಚಾರ ಕಾರ್ಯ ಮುಗಿತದೆ, ಬಹಿರಂಗ ಪ್ರಚಾರ ಕಾರ್ಯ ಮುಗ್ದೋಗ್ತದೆ. ಇಲ್ಲಿ ಟಿಎಂಸಿ ಅವರು ಪ್ರಥಮ ಹಂತದ ಚುನಾವಣೆ ಬಗ್ಗೆ ಏನ್ ಹೇಳಿದ್ರು ಕೂಡ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿದ್ರೆ ಒಂದಂತೂ ಕ್ಲಿಯರ್ ಆಗ್ತದೆ, ಎಲ್ಲೋ ಸ್ವಲ್ಪ ವ್ಯತ್ಯಾಸ ಆಗಿದೆ. ಟಿಎಂಸಿಗೆ ಒಂದ್ ರೀತಿಯಾದಂತಹ ನಡುಕ ಪ್ರಾರಂಭ ಆಗಿದೆ. ಪ್ರಥಮ ಹಂತದಲ್ಲಿ ನಾವು ಹಿನ್ನಡೆಯನ್ನು ಅನುಭವಿಸಿದ್ದೇವೆ, ಈ ರೀತಿಯಾದಂತಹ ಯೋಚನೆ ಅವರ ತಲೆ ಒಳಗಡೆ ಹೊಗ್ಗಿದೆ ಅನಿಸ್ತಾ ಇದೆ. ಅದಕ್ಕಾಗಿ ಅವರು ಎರಡನೇ ಹಂತದ ಚುನಾವಣೆಯಲ್ಲಿ ಏನಾದ್ರೂ ಮಾಡಿ ನಾವು ಮೇಲುಗೈ ಸಾಧಿಸಲೇಬೇಕು, ಅದಕ್ಕಾಗಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಇಲ್ಲಿ ಟಿಎಂಸಿಯ ತಯಾರಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಪ್ರತಿ ಬಾರಿ ಚುನಾವಣೆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಷ್ಟು ಗಲಭೆ ಬೇರೆ ಎಲ್ಲಿಯೂ ಕೂಡ ನಡೆಯೋದಿಲ್ಲ. ಆದ್ರೆ ಈ ಬಾರಿ ಚುನಾವಣಾ ಆಯೋಗ ಅತ್ಯಂತ ಕಟ್ಟುನಿಟ್ಟಿನ ಚುನಾವಣೆಯನ್ನ ನಡೆಸ್ತಾ ಇದೆ. ಭದ್ರತಾ ವ್ಯವಸ್ಥೆ ಆ ಲೆವೆಲ್ಗೆ ಈ ಬಾರಿ ತಗೊಂಡೋಗಿದ್ದಾರೆ. ಆದ್ರಿಂದ ಜನರು ಕೂಡ ಅಷ್ಟೇ ನಿರ್ಭೀತಿಯಿಂದ ಹೊರಬಂದು ಮತ ಚಲಾವಣೆ ಮಾಡಿದ್ದಾರೆ. ಯಾವಾಗ 92% ಮತದಾನ ಆಯ್ತು ಆಗ ಬೇರೆ ರೀತಿಯಾದಂತಹ ವ್ಯಾಖ್ಯಾನಗಳು ಪ್ರಾರಂಭ ಆಯ್ತು. ಕಾರಣ ಏನು ಅಂತ ಹೇಳಿದ್ರೆ ಯಾವುದೋ ರಾಜ್ಯದಲ್ಲಿ ಅಲ್ಲಿಯ ಆಡಳಿತವನ್ನ ಬದಲಾಯಿಸಲಿಕ್ಕೆ ಜನರು ಏನಾದ್ರು ಮನಸ್ಸು ಮಾಡಿದ್ರೆ ಆಗ ಎಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಆ ಮೂಲಕ ಆ ಸರ್ಕಾರವನ್ನ ಅಲ್ಲಿಂದ ಕಿತ್ತೊಗಿತಾರೆ. ನಿಮ್ಗೆ ಗೊತ್ತಿದೆ, ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಯಾವ ರೀತಿಯಾಗಿ ಆಡಳಿತವನ್ನ ನಡೆಸ್ತಾ ಇದೆ ಅಂತೇಳಿ. ಅಲ್ಲಿ ಅರಾಜಕತೆ ಅನ್ನೋದು ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದೆ. ಮಹಿಳೆಯರಿಗೆ ಯಾವುದೇ ರೀತಿಯಂತ ರಕ್ಷಣೆ ಇಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿದೆ. ನೀವು ನೋಡಿದಿರಾ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ನಲ್ಲಿ ಏನಾಯ್ತು ಅಂತಕೊಂಡು, ಹಾಗೇನೆ ಸಂದೇಶ್ ಖಾಲಿಯಲ್ಲಿ ನಡೆದಂತಹ ಘಟನೆಗಳನ್ನ ನೋಡಿದ್ದೀರಾ. ಈ ಎಲ್ಲ ಘಟನೆಗಳಲ್ಲೂ ಕೂಡ ಅಷ್ಟೇ ಟಿಎಂಸಿ ಕಾರ್ಯಕರ್ತರ ಇನ್ವಾಲ್ವ್ಮೆಂಟ್ ಇತ್ತು. ಅದಲ್ಲದೇ ಅಲ್ಲಿಯ ಸರ್ಕಾರ ಕೂಡ ಈ ಘಟನೆಗಳನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದೆ. ಇದೆಲ್ಲದು ಗೊತ್ತಿರುವಂತಹ ವಿಷಯ. ಹಾಗಾಗಿ ಅಲ್ಲಿಯ ಜನರು ಕೂಡ ರೋಸಿ ಹೋಗಿದ್ದಾರೆ. ಆದ್ರಿಂದ ಈ ಬಾರಿಯ ಚುನಾವಣೆಯಲ್ಲಿ ಟಿಎಂಸಿಯನ್ನ ಕಿತ್ತೊಗಿಬೇಕು ಅಂತಕೊಂಡು ಜನ ನಿರ್ಧಾರ ಮಾಡಿಕೊಂಡು ಮೊನ್ನೆ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಕೆಲವರಿಗೆ ವೋಟ್ ಹಾಕ್ಲಿಕ್ಕೆ ಮನ್ಸಿರ್ತದೆ, ಆದ್ರೆ ಅವರಿಗೆ ಮತಗಟ್ಟೆಗಳಿಗೆ ಹೋಗ್ಲಿಕ್ಕೂ ಕೂಡ ಪ್ರಯಾಸ ಪಡಬೇಕಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಟಿಎಂಸಿ ಗೂಂಡಾಗಳು ಯಾರೆಲ್ಲ ಟಿಎಂಸಿಗೆ ವಿರುದ್ಧವಾಗಿ ಮತ ಚಲಾಯಿಸ್ತಾರೆ ಅನ್ನೋ ಒಂದು ಗುಮಾನಿ ಇರ್ತದೋ ಅಂತವ್ರನ್ನ ಮನೆಯಿಂದ ಹೊರಗಡೆ ಬರ್ಲಿಕ್ಕೂ ಕೂಡ ಬಿಡ್ತಾ ಇರ್ಲಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಯಾರನ್ನೂ ಕೂಡ ಅವ್ರು ಹೊರಗಡೆ ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಗೇಟಿಗೆ ಬೀಗ ಹಾಕೊಂಡು ಇವರು ಕೈಯಲ್ಲಿ ಆಯುಧಗಳನ್ನ ಹಿಡ್ಕೊಂಡು ಅಲ್ಲಿ ಕಾಯ್ತಾ ಇದ್ರು. ಅಂತಹ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿತ್ತು. ಆದ್ರೆ ಈ ಬಾರಿ ಚುನಾವಣಾ ಆಯೋಗ ನಿರ್ಭೀತ ವಾತಾವರಣವನ್ನ ಅಲ್ಲಿ ಸೃಷ್ಟಿ ಮಾಡಿರೋದ್ರಿಂದ 97% ಜನರು
ಹೊರಬಂದು ಮತವನ್ನ ಚಲಾಯಿಸಿದ್ದಾರೆ. ಇದು ಈಗ ಮಮತಾ ಬ್ಯಾನರ್ಜಿ ಅವರಿಗೆ ಚಳಿ ನಡುಕವನ್ನು ಹೊಡಿಸಿರುವಂತದ್ದು. ಹಾಗಾಗಿ ಎರಡನೇ ಹಂತದ ಮತದಾನದ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಬಿಜೆಪಿಗೆ ಬೀಳುವಂತ ವೋಟ್ಗಳನ್ನ ತಡಿಲಿಕ್ಕೆ ಟಿಎಂಸಿ ಗೂಂಡಗಳು ಪ್ರಯತ್ನಿಸ್ತಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿಯವರು ಎಲ್ಲ ಕಡೆ ಹೇಳ್ಕೊಂಡ್ ಬರ್ತಾ ಇದ್ದಾರೆ, ನಾವು ಈಗಾಗಲೇ ಲೀಡ್ ಗಳಿಸ್ಬಿಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ಎರಡನೇ ಹಂತದ ಮತದಾನದ ಸಂದರ್ಭದಲ್ಲಿ ಬಿಜೆಪಿಗೆ ಯಾರೆಲ್ಲ ವೋಟ್ ಹಾಕ್ಬಹುದು ಅಂತವ್ರನ್ನ ತಡೆಯುವಂತಹ ಕೆಲಸಕ್ಕೆ ಈ ಬಾರಿ ಟಿಎಂಸಿ ಗೂಂಡಗಳು ಕೈ ಹಾಕ್ತಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈಗ RSS ಮತ್ತು ಬಿಜೆಪಿ ಒಂದು ಪ್ಲಾನ್ ನ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಪ್ಲಾನ್ ಏನು ಅಂತ ಹೇಳಿದ್ರೆ, ಪ್ರತಿ ಬೂತ್ ನಲ್ಲಿ 10 ಜನ RSS ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಾರೆ. ಅಂದ್ರೆ ಬೂತ್ ಒಳಗಡೆ ಅಲ್ಲ, ಹೊರಗಡೆಯಿಂದ ಯಾರೇ ಆಗ್ಲಿ ಮತದಾನದಲ್ಲಿ ಭಾಗವಹಿಸ್ಲಿಕ್ಕೆ ಬರುವಂತವರಿದ್ರೆ ಅವರಿಗೆ ಸಂಪೂರ್ಣವಾದಂತಹ ಒಂದು ನೈತಿಕ ಬೆಂಬಲವನ್ನು ಕೊಡೋದು, ಅವರಿಗೆ ಧೈರ್ಯವನ್ನು ತುಂಬೋದು. ನೀವೇನು ಹೆದರ್ಕೋಬೇಡಿ, ನಾವಿದ್ದೇವೆ ನಿಮ್ ಜೊತೆಗೆ, ಧೈರ್ಯದಿಂದ ಮತಗಟ್ಟೆಗೆ ಬನ್ನಿ, ಈ ರೀತಿಯಾಗಿ ಅವ್ರನ್ನ ಪ್ರೋತ್ಸಾಹಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಟಿಎಂಸಿ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವ್ರನ್ನ ಮತಗಟ್ಟೆಗಳಿಗೆ ಬರ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ, ಅವ್ರನ್ನ ಬೆದರಿಸ್ತಾ ಇದ್ರು. RSS ಮತ್ತು ಬಿಜೆಪಿ ಕಾರ್ಯಕರ್ತರು ಅಂತವರಿಗೆ ಧೈರ್ಯವನ್ನು ತುಂಬಿ, ನೀವೇನು ಭಯ ಪಡ್ಬೇಕಾಗಿಲ್ಲ, ನಾವು ನಿಮ್ ಜೊತೆಗಿದ್ದೇವೆ, ದಯವಿಟ್ಟು ಮತಗಟ್ಟೆಗಳಿಗೆ ಬಂದು ಮತವನ್ನ ಚಲಾಯಿಸಿ, ಈ ರೀತಿಯಾಗಿ ಅವರಿಗೆ ಧೈರ್ಯ ತುಂಬುವ ಮುಖಾಂತರ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ರೀತಿಯಲ್ಲಿ ನೋಡ್ಕೊಳ್ತಾರೆ. ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಎರಡನೇ ಹಂತದ ಮತದಾನದ ಸಂದರ್ಭದಲ್ಲಿ ಕೂಡ ಭರ್ಜರಿ ಮತದಾನ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಹತಾಶ ಮನಸ್ಥಿತಿಗೆ ತಲುಪಿರುವಂತಹ ಟಿಎಂಸಿಯ ಗೂಂಡಗಳು ಈಗಾಗಲೇ ಕೆಲವೊಂದು ಏರಿಯಾಗಳಿಗೆ ಹೋಗಿ ಜನರನ್ನ ಬೆದರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ನೀವು ಬಿಜೆಪಿ ವೋಟ್ ಹಾಕುವಾಗಿಲ್ಲ, ಒಂದ್ ವೇಳೆ ಬಿಜೆಪಿ ವೋಟ್ ಹಾಕೋದಾದ್ರೆ ನೀವು ಮನೆಯಿಂದ ಹೊರ ಬರ್ಲಿಕ್ಕೂ ನಾವು ಬಿಡೋದಿಲ್ಲ, ಈ ರೀತಿಯಾಗಿ ಬೆದರಿಸ್ತಾ ಇರುವಂತಹ ಕೆಲವೊಂದು ವಿಡಿಯೋಗಳು ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಅದರ ಜೊತೆಗೆ ಕೆಲವೊಂದು ಮನೆಗಳ ಮೇಲೆ ಈಗಾಗಲೇ ಪೊಲೀಸ್ ಸಿಬ್ಬಂದಿ ರೈಡ್ ಗಳನ್ನ ಕೂಡ ಮಾಡಿದ್ದಾರೆ. ಆ ರೈಡ್ ನ ಸಂದರ್ಭದಲ್ಲಿ ಒಂದಿಷ್ಟು ನಾಡ ಬಾಂಬ್ಗಳು ಕೂಡ ಸಿಕ್ಕಿದೆ. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಸ್ಫೋಟ ನಡೆಸಲಿಕ್ಕೂ ಕೂಡ ಸಂಚನ ರೂಪಿಸಿರುವುದು ಈಗ ಜಗ ಜಾಹೀರಾಗ್ತಾ ಇದೆ. ಆ ಎಲ್ಲಾ ಪ್ರಯತ್ನಗಳನ್ನ ಈಗ ನಿಷ್ಫಲ ಮಾಡುವಂತ ಕೆಲಸಕ್ಕೆ ಅಲ್ಲಿರುವಂತಹ ಸೆಂಟ್ರಲ್ ಫೋರ್ಸ್ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಇವರು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ ಮೂಲಕ ಎರಡನೇ ಹಂತದ ಮತದಾನದ ಸಂದರ್ಭದಲ್ಲಿ ಜನರು ನಿರ್ಭೀತಿಯಿಂದ ಮತಗಟ್ಟೆಗಳಿಗೆ ಬರಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಈ ವಿಡಿಯೋದ ಪ್ರಾರಂಭದಲ್ಲಿ ನಾನು ಒಂದು ಮಾತನ್ನ ಹೇಳಿದ್ದೆ, ಟಿಎಂಸಿಯ ಗೂಂಡಾಗಳು ಅಂತೇಳಿ. ಅಂದ್ರೆ ಅವರು ಕಾರ್ಯಕರ್ತರಲ್ಲ, ಅವ್ರನ್ನ ಎಲ್ಲರೂ ಕರೆದು ಗೂಂಡಾಗಳು ಅಂತ ಕೊಂಡಂತೇಳಿ. ಕೆಲವರಿಗೆ ಬೇಸರ ಆಗ್ಬಹುದು ಅಂತ ಕೂಡ ಹೇಳಿದ್ದೇನೆ. ಯಾಕಂದ್ರೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಹೆಚ್ಚು ಕಡಿಮೆ ಒಂದು 10-15 ವರ್ಷ ಕೆಲಸ ಮಾಡಿದವನು. ನಾವು ಎಲ್ಲಿಯೂ ಕೂಡ ಗುಂಡಾಗಿರಿಯನ್ನ ಮಾಡ್ತಾ ಇರಲಿಲ್ಲ. ಬಿಜೆಪಿ ಅವರು ಇರ್ಬೋದು ಅಥವಾ JDS ನವರು ಇರ್ಬೋದು, ಆ ರೀತಿಯಾದಂತಹ ಕಾರ್ಯಕರ್ತರು ಎದುರುಗಡೆ ಸಿಕ್ಕಿದ್ರೆ ಅವ್ರ ಜೊತೆ ತುಂಬಾ ಚೆನ್ನಾಗಿ ನಾವು ಮಾತಾಡ್ತಾ ಇದ್ವಿ. ಹಾಗೆ ಮನೆ ಮನೆ ಪ್ರಚಾರಕ್ಕೆ ಹೋದಾಗ್ಲೂ ಕೂಡ ಅಷ್ಟೇ, ಯಾರನ್ನೂ ನಾವು ಬೆದರಿಸ್ತಾ ಇರ್ಲಿಲ್ಲ. ಬಂದು ವೋಟ್ ಹಾಕಿ ಅಂತ ಹೇಳ್ತಾ ಇದ್ವಿ, ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಕೊಂಡು ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂತ ಇದ್ವಿ. ಅದು ಬಿಟ್ಟು ನಾವು ಎಲ್ಲಿಯೂ ಕೂಡ ಗೂಂಡಾಗಿರಿಯನ್ನ ಮಾಡ್ತಾ ಇಲ್ಲ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲ. ಅಲ್ಲಿರುವಂತಹ ಟಿಎಂಸಿ ಕಾರ್ಯಕರ್ತರು ಏನಿದ್ದಾರೆ ಎಲ್ಲರೂ ಕೂಡ ಗೂಂಡಾಗಳಂತ ಕೊಂಡೆ ಎಲ್ಲರೂ ಕರೀತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಯಾರನ್ನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಬದಲಾಗಿ ತಾಕೀತು ಮಾಡ್ತಾರೆ, ನೀವು ಟಿಎಂಸಿಗೆ ವೋಟ್ ಹಾಕಬೇಕು. ಒಂದ್ ವೇಳೆ ನೀವು ಟಿಎಂಸಿ ವೋಟ್ ಹಾಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಥೆಯನ್ನು ಮುಗಿಸ್ಬಿಡ್ತೇವೆ, ನೀವು ಈ ಊರಿನಲ್ಲಿ ಇರ್ಲಿಕ್ಕೆ ನಾವು ಬಿಡೋದಿಲ್ಲ, ನಿಮ್ಮ ಮನೆಗಳಿಗೆ ಬೆಂಕಿ ಹಾಕ್ತೇವೆ, ನಿಮ್ಗೆ ರಕ್ಷಣೆ ಇಲ್ಲದ ರೀತಿಯಲ್ಲಿ ನಾವು ನೋಡ್ಕೊಂತೇವೆ, ಈ ರೀತಿಯಾಗಿ ಬೆದರಿಕೆ ಹಾಕುವ ಮುಖಾಂತರ ಅವರು ಅಲ್ಲಿಯ ಜನರನ್ನ ಬೆದರಿಸಿ ವೋಟ್ ಹಾಕ್ಸ್ತಾ ಇದ್ರು ಅಥವಾ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸದಿರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು. ಆದ್ರೆ ಈ ಬಾರಿ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿದೆ. ಆದ್ರಿಂದಾಗಿ ಜನರು ಕೂಡ ಅಷ್ಟೇ ಧೈರ್ಯದಿಂದ ಹೊರಗಡೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಈಗ ಟಿಎಂಸಿಗೆ ತಲೆಬಿಸಿ ತಂದಿರುವಂತಹ ವಿಷಯ. ಇದ್ರ ಜೊತೆ ಬಿಜೆಪಿ ಮತ್ತು RSS ಗೆ ಇನ್ನೊಂದು ಸಮಸ್ಯೆ ಇದೆ. ಅದೇನು ಅಂತ ಹೇಳಿದ್ರೆ, ಈಗ ಮೊದಲ ಹಂತದ ಮತದಾನ ನಡೆದಿದೆಯಲ್ಲ, ಇಲ್ಲಿ ಈಗಾಗಲೇ ಬಿಜೆಪಿ ಅವರು ಅನೌನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಾವು 110ರಿಂದ 125 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅಂತೇಳಿ. ಬಟ್ ಇದು ಏನಾಗಬಹುದು, ಬಿಜೆಪಿ ಅವರಿಗೆ ಮುಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಓವರ್ ಕಾನ್ಫಿಡೆನ್ಸ್. ಸಾಮಾನ್ಯವಾಗಿ ಟಿಎಂಸಿ ಮತ್ತು ಬಿಜೆಪಿಗೆ ಯಾವ ವರ್ಗದ ಜನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನೋಡೋದಾದ್ರೆ, ಟಿಎಂಸಿ ಜೊತೆಗೆ ಯಾವಾಗಲೂ ಕೂಡ ಅಲ್ಲಿರುವಂತಹ ಮುಸ್ಲಿಂ ಸಮುದಾಯ ನಿಂತಿದೆ, ನಿಮ್ಗೆ ಗೊತ್ತಿರುವಂತಹ ವಿಷಯ. ಅದ್ರ ಜೊತೆಗೆ ಸೆಕ್ಯುಲರ್ ಅಂದ್ಕೊಂಡಿರುವಂತಹ ಹಿಂದೂಗಳು ಕೂಡ ಟಿಎಂಸಿ ಜೊತೆ ನಿಂತಿದ್ದಾರೆ. ಸಾಮಾನ್ಯವಾಗಿ ಬಿಜೆಪಿ ಪರವಾಗಿ ಮತ ಚಲಾಯಿಸುವವರು ಯಾರು, ಒಂದಿಷ್ಟು ಹಿಂದೂಗಳಿರ್ತಾರೆ. ಹಾಗೇನೆ ಒಂದಿಷ್ಟು ಜನ ಮುಸಲ್ಮಾನರು ಕೂಡ ಬಿಜೆಪಿ ಪರವಾಗಿ ಇದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ. ನಾನು ಕೆಲವು ಸ್ಥಳೀಯ ಮುಸಲ್ಮಾನರು ಕೊಡ್ತಾ ಇದ್ದಂತಹ ಇಂಟರ್ವ್ಯೂಗಳನ್ನ ನೋಡಿದ್ದೇನೆ. ಅಲ್ಲಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶದಿಂದ ವಲಸೆ ಬಂದಿರುವಂತಹ ಈ ಮಿಯಾ ಮುಸ್ಲಿಮರು ಏನಿದ್ದಾರೆ, ಇವರ ಕಾಟದಿಂದ ನಮ್ಗೆ ಇಲ್ಲಿ ಜೀವನ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವ್ರನ್ನ ತೊಲಗಿಸಬೇಕು ಅಂತ ಹೇಳಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಾವು ಬಿಜೆಪಿ ಜೊತೆ ನಿಲ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಅವರು ಇನ್ನೂ ಕೆಲವು ಮಾತನ್ನ ಹೇಳಿದ್ರು. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ, ಆದ್ರೆ ಇಲ್ಲಿವರೆಗೆ ಅಲ್ಲಿರುವಂತಹ ಒಳ್ಳೆಯ ಮುಸಲ್ಮಾನರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಉಂಟಾಗ್ಲಿಲ್ಲ. ಯಾರೆಲ್ಲ ಗೂಂಡಾಗಿರಿ ಮಾಡ್ಕೊಂಡಿದ್ರೋ, ಅವ್ರು ಮುಸ್ಲಿಂ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿಗೆ ಯೋಗಿ ಆದಿತ್ಯನಾಥ್ ಕಳಿಸ್ಕೊಟ್ಟಿದ್ದಾರೆ.
ಆದ್ರೆ ಕಾಂಗ್ರೆಸ್ ಮತ್ತು ಟಿಎಂಸಿ ಅವರು ಒಂದ್ ವೇಳೆ ಬಿಜೆಪಿ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಇಲ್ಲಿರುವಂತಹ ಎಲ್ಲಾ ಮುಸಲ್ಮಾನರಿಗೂ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಆ ರೀತಿಯಾದಂತಹ ಯಾವುದೇ ಸಮಸ್ಯೆ ಯಾರಿಗೂ ಆಗಲ್ಲ. ಯಾರಾದ್ರೂ ಕಾನೂನು ಮೀರಿ ವರ್ತಿಸಿದ್ರೆ ಅವ್ರಿಗೆ ಖಂಡಿತವಾಗಿ ಸಮಸ್ಯೆ ಆಗ್ತದೆ, ಅದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಈ ರೀತಿಯಾಗಿ ನೇರವಾಗಿ ಅವರು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿರುವಂತಹ ಒಂದಿಷ್ಟು ಮುಸಲ್ಮಾನರಿಗೆ ಟಿಎಂಸಿ ಸರ್ಕಾರ ತೊಲಗಿದ್ರೆ ಸಾಕು ಅನ್ಸ್ಕೊಂಡ್ಬಿಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ ಮಮತಾ ದೀದಿಯವರ ದುರಾಡಳಿತದಿಂದಾಗಿ ಬಿಸ್ನೆಸ್ ಮೇಲೂ ಕೂಡ ಬಹಳಷ್ಟು ಹೊಡೆತ ಬಿದ್ದಿದೆ. ಅಲ್ಲಿಯ ಜನರಿಗೆ ಬದುಕು ನಡೆಸೋದು ಕೂಡ ತುಂಬಾ ಕಷ್ಟ ಅನ್ಸ್ಕೊಂಡ್ಬಿಟ್ಟಿದೆ. ಆದ್ರಿಂದಾಗಿ ಅವರಿಗೂ ಕೂಡ ಅಷ್ಟೇ ಅಲ್ಲಿ ರಿಜಿಮ್ ಚೇಂಜ್ ಆಗಬೇಕು, ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ಆಡಳಿತ ಕೊನೆಗೊಳ್ಳಬೇಕು, ಈ ರೀತಿಯಂತ ಆಸೆ ಇದೆ. ಆದ್ರಿಂದಾಗಿ ಈ ಬಾರಿ ಚುನಾವಣೆಯಲ್ಲಿ ಅವರು ಕೂಡ ಬಿಜೆಪಿ ಜೊತೆ ನಿಲ್ಲುವಂತ ಸಾಧ್ಯತೆ ಇದೆ. ಈಗ ಪ್ರಮುಖ ವಿಷಯಕ್ಕೆ ಬರೋದಾದ್ರೆ ಈ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ನಲ್ಲ, ಒಂದ್ ವೇಳೆ ಈ ಓವರ್ ಕಾನ್ಫಿಡೆನ್ಸ್ ನಿಂದಾಗಿ ಹಿಂದೂಗಳು ಮತಗಟ್ಟೆಗಳಿಗೆ ಬರದೇ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೇಗೂ ಬಿಜೆಪಿ ಗೆದ್ದಾಯ್ತಲ್ಲ, ಇನ್ನೇನಕ್ಕೆ ನಾವು ಸುಮ್ಮನೆ ಮತಗಟ್ಟೆಗಳಿಗೆ ಹೋಗಿ ಆ ಬಿಸಿಲಲ್ಲಿ ನಿಂತ್ಕೊಂಡು ವೋಟ್ ಹಾಕಿ ಬರಬೇಕು, ಈ ರೀತಿಯಾಗಿ ಯೋಚನೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಇದನ್ನ ಅರಿತಿರುವಂತಹ RSS ನ ಕಾರ್ಯಕರ್ತರು ಈ ಬಾರಿ ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಮತದಾರರನ್ನ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದಾರೆ, ದಯವಿಟ್ಟು ನೀವು ಚುನಾವಣೆಯಲ್ಲಿ ಭಾಗವಹಿಸಿ, ವೋಟ್ ಹಾಕಿ, ಈ ರೀತಿಯಾಗಿ ಕೇಳ್ಕೊಳ್ತಾ ಇರುವಂತಹ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ನನ್ಗನ್ನಿಸ್ತಾ ಇರೋದೇನಂತ ಹೇಳಿದ್ರೆ ನಾಳೆಯಿಂದ ಪಶ್ಚಿಮ ಬಂಗಾಳ ಹೊತ್ತಿ ಉರಿಯುವಂತ ಸಾಧ್ಯತೆ ಇದೆ. ಈ ಟಿಎಂಸಿ ಗೂಂಡಾ ಪಡೆ ನಾಳೆಯಿಂದಾನೇ ಕಾರ್ಯಪ್ರವೃತ್ತವಾಗ್ತದೆ. ಕೆಲವೊಂದು ಗ್ರಾಮಗಳ ಮೇಲೆ ಇವರು ದಾಳಿ ನಡೆಸುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗೇನೆ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಮೇಲೆ ಹಲ್ಲೆ ನಡೆಸುವಂತ ಸಾಧ್ಯತೆಗಳು ಕೂಡ ಇದೆ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಏನಾದ್ರೂ ಮಾಡಿ 2ನೇ ಹಂತದ ಚುನಾವಣೆಯಲ್ಲಿ ಜನರು ಮತಗಟ್ಟೆಗಳಿಗೆ ಬರದೇ ಇರೋ ರೀತಿಯಲ್ಲಿ ತಡೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕುವಂತ ಸಾಧ್ಯತೆ ಇದೆ. ಆದ್ರೆ ಒಂದ್ ವೇಳೆ ಅಲ್ಲಿರುವಂತಹ ಟಿಎಂಸಿ ಗುಂಡಾಗಳು ಏನಾದ್ರೂ ಗಲಭೆ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರೆ ಖಂಡಿತವಾಗಿ CAPF ಸಿಬ್ಬಂದಿ ಅವ್ರ ಮೇಲೆ ಗುಂಡು ಹಾರಿಸಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಒಟ್ಟಾರೆಯಾಗಿ ಚುನಾವಣೆ ಪೀಸ್ಫುಲ್ ಆಗಿ ನಡೀಲಿಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನಂತೂ ಮಾಡ್ಕೊಂಡಿದ್ದಾರೆ. ಪ್ರಥಮ ಹಂತದಲ್ಲಿ ಅದರಲ್ಲಿ ಯಶಸ್ಸನ್ನು ಕೂಡ ಚುನಾವಣಾ ಆಯೋಗ ಗಳಿಸಿದೆ. ಆದ್ರೆ 2ನೇ ಹಂತದ ಸಂದರ್ಭದಲ್ಲಿ ಅತ್ಯಂತ ಕ್ರೂಷಿಯಲ್ ಆಗಿರೋದ್ರಿಂದ ಒಂದಿಷ್ಟು ಗಲಭೆಗಳು ನಡೀತದೆ. ಅದನ್ನ CAPF ಸಿಬ್ಬಂದಿಗಳು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಮುಖ್ಯವಾದಂತಹ ವಿಷಯವಾಗಿದೆ. ಒಂದು ವಿಷಯವನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಜನರು ಕಾಂಗ್ರೆಸ್ಗಾದ್ರೂ ವೋಟ್ ಹಾಕ್ಲಿ, ಬಿಜೆಪಿಗಾದ್ರೂ ಹಾಕ್ಲಿ ಅಥವಾ ಟಿಎಂಸಿಗಾದ್ರೂ ವೋಟ್ ಹಾಕ್ಲಿ, ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ. ಆದ್ರೆ ಮತದಾನ ಪ್ರಕ್ರಿಯೆಯಲ್ಲಿ ಅವರು ಭಾಗವಹಿಸಲಿಕ್ಕೆ ಸಮಾನವಾದಂತಹ ಅವಕಾಶವನ್ನ ಮಾಡಿಕೊಡ್ಬೇಕು. ಯಾರನ್ನು ಕೂಡ ಬೆದರಿಸುವಂತಹ ತಂತ್ರಕ್ಕೆ ಯಾವುದೇ ಪಕ್ಷ ಕೈ ಹಾಕಬಾರ್ದು. ಆ ಮೂಲಕ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಚುನಾವಣೆ ನಡೀತದೋ ಅದೇ ರೀತಿಯಾಗಿ ಪೀಸ್ಫುಲ್ ಆಗಿ ಚುನಾವಣೆ ಪಶ್ಚಿಮ ಬಂಗಾಳದಲ್ಲಿ ನಡೆದ್ರೆ ಸಾಕು ಅಂತಕೊಂಡು ನಾವು ಹಾರೈಸೋಣ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? 2ನೇ ಹಂತದ ಮತದಾನದ ಸಂದರ್ಭದಲ್ಲಿ ಟಿಎಂಸಿ ಗೂಂಡಾಗಳು ಸೈಲೆಂಟ್ ಆಗಿರ್ತಾರ ಅಥವಾ ವಯಲೆಂಟ್ ಆಗ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.